ಸುತ್ತಿ ಸುಳಿದು ತರು ತರುವನಲೆದು ತಿರಿದು ತನಗನವ ಸುತ್ತಿ ಸುಳಿದು. ಸದಾಶಿವಯ್ಯ BN ಕನ್ನಡ ಭಾಷಾ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ತಂಡ, ಹೊಸದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಪ್ರಸ್ತುತ ಪಠ್ಯದಲ್ಲಿ 10ನೇ ತರಗತಿಗೆ ಇಟ್ಟಿರುವ ಶಬರಿ ಎಂಬ ಪೂತಿ ನರಸಿಂಹಾಚಾರ್ಯ ಅವರು ಬರೆದಿರುವ ಗೀತನಾಟಕ ಪಠ್ಯಕ್ಕೆ ಪೂರ್ವಕತೆ, ದೃಶ್ಯ, ಸಂಭಾಷಣೆ ಸಂಯೋಜಿಸಿ ನಮ್ಮ 10ನೇ ತರಗತಿ ವಿದ್ಯಾರ್ಥಿಗಳ ಮೂಲಕ ರಂಗದ ಮೇಲೆ ತರುವ ನನ್ನ ಒಂದು ಸಣ್ಣ ಪ್ರಯತ್ನ. ಸೀತಾಪಹರಣದ ನಂತರ ಶೋಕ ತಪ್ತರಾದ ರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕಿಕೊಂಡು ಬಂದೇ ಬರುತ್ತಾರೆಂದು ಕಾದು ಕಾದು ಕಾತರಿಸಿ ಮುಪ್ಪಾಗಿ ಭಕ್ತಿಯೇ ರೂಪುಗೊಂಡಂತೆ ಇದ್ದ ಆ ಶಬರಿ ನಾನು ಹಲವು ವರ್ಷಗಳಿಂದ ಇಲ್ಲಿಯೇ ಕಾದಿರುವೆ. ಕಾದು ಕಾದು ನನ್ನ ಮುಖ ಸುಕ್ಕುಗಟ್ಟಿದೆ. ನಿತ್ಯವೂ ನಿನಗಾಗಿ ತಂದ ಹೂವು ಹಣ್ಣುಗಳು ಕಮರಿ ಹೋಗಿವೆ. ಇನ್ನೂ ನಿನ್ನ ದರ್ಶನ ಭಾಗ್ಯ ನನಗೆ ದೊರಕಲಿಲ್ಲ. ಓ ದಶರಥ ಪುತ್ರನೇ, ನೀನೆಲ್ಲಿರುವೆ? ನಿನಗಾಗಿ ನಾನು ವನವನವನ್ನು ಸುತ್ತಿ ಹೂವು ಹಣ್ಣು ಮಧುಪರ್ಕಗಳನ್ನು ತಂದಿರುವೆ. ನಿನ್ನ ಪೂಜೆಗೈಯಲು ಕಾಯುತ್ತಿರುವೆ. ಓ ಲಕ್ಷ್ಮಣ ಪ್ರಿಯ ಅನುಜನೇ, ನನ್ನ ಗುರುಗಳಾದ ಮತಂಗ ಋಷಿಯ ಆಜ್ಞೆಯಂತೆ ನಿನ್ನ ಸೇವೆಗೈದು ಮುಕ್ತಿ ಪಡೆಯಬೇಕೆಂಬ ಆಸೆಯಿಂದ ಇಲ್ಲಿಯೇ ಕಾದಿರುವೆ. ನಿನ್ನ ದರ್ಶನವಾಗದೆ ಈ ಜನ್ಮ ಭಾವನವಾಗದು. ಹೇ ರಘುರಾಮ, ನೀಲವರ್ಣ ಶೋಭಿತ ಸುಂದರನೇ, ನೀ ಎಲ್ಲಿರುವೆ? ಶರೀರ ಹಣ್ಣಾಗಿದೆ. ಪ್ರತಿನಿತ್ಯವೂ ನಿನಗಾಗಿ ಹೂವು ಹಣ್ಣುಗಳನ್ನು ತಂದು ಹೊಡಿ ಮಾಡಿಕೊಂಡು ನಿನಗಾಗಿ ಹಂಬಲಿಸುತ್ತಿರುವೆ. ಮುಖ ಸುಕ್ಕುಗಟ್ಟಿದೆ, ಶರೀರ ಹಣ್ಣಾಗಿದೆ. ಶ್ರೀರಾಮ ತನ್ನ ತಮ್ಮ ಲಕ್ಷ್ಮಣ ಹಾಗೂ ಹೆಂಡತಿ ಸೀತೆಯೊಡನೆ ಕಾಡಿಗೆ ಹೊರಡುತ್ತಾರೆ. ಅಲ್ಲಿ ಚಿತ್ರಕೂಟ ಎಂಬ ಕಾಡಿನಲ್ಲಿ ಪರ್ಣ ಕುಟೀರವನ್ನು ನಿರ್ಮಿಸಿಕೊಂಡು ಸ್ವಲ್ಪ ಕಾಲ ಅಲ್ಲಿಯೇ ವಾಸಿಸುತ್ತಿರುತ್ತಾರೆ. ರಾವಣನಿಂದ ಸೀತಾಪಹರಣದ ನಂತರ ಸೀತೆಯನ್ನು ಹುಡುಕಿ ಹೊರಟ ರಾಮ ಲಕ್ಷ್ಮಣರಿಗೆ ದಾರಿಯಲ್ಲಿ ಕಬಂದ ಎಂಬ ರಾಕ್ಷಸನು ಎದುರಾಗುತ್ತಾನೆ. ಸುಖ ಭೋಗಗಳನ್ನು ಅನುಭವಿಸು ಎಂದರೆ ನನ್ನೊಂದಿಗೆ ಈ ಘೋರಾರಣ್ಯಕ್ಕೆ ಬಂದು ಇಂತಹ ಕಷ್ಟಗಳನ್ನು ಅನುಭವಿಸಲಾಯಿತೇ ಸೀತೆ? ನಿನ್ನನ್ನು ಈ ದಟ್ಟಾರಣ್ಯದಲ್ಲಿ ಎಲ್ಲೆಂದು ಹುಡುಕಲಿ? ಏ ಪ್ರಿಯೇ, ದುಃಖಿಸದಿರೋಣ. ಹೇಗಾದರೂ ಮಾಡಿ ನಾವು ನಿರಾಶರಾಗದೆ ಅತ್ತಿಗೆಯನ್ನು ಹುಡುಕೋಣ. ನಾನು ಇನ್ನು ಎಷ್ಟು ಕಾಲ ಹೀಗೆ ಇರಬೇಕು? ನನ್ನನ್ನು ಈ ಶಾಪದಿಂದ ಮುಕ್ತಗೊಳಿಸಬಲ್ಲ ದಶರಥ ಪುತ್ರನೇ ಎಲ್ಲಿರುವೆ? ನನ್ನನ್ನು ಈ ಶಾಪದಿಂದ ಮುಕ್ತಗೊಳಿಸುವ ರಾಮನೇ. ಇತ್ತ ಬಾ ಅಣ್ಣ, ಯಾವುದೋ ಭಯಾನಕ ಕೈ ನಮ್ಮನೆಗೆ ಬರುತ್ತಿದೆ. ನಿಲ್ಲುತ್ತಿಲ್ಲ ಅನುಜ, ಮೊದಲು ಇದಾರಂಭುದನ್ನು ತಿಳಿಯೋಣ. ಯಾರು ನೀನು? ಹೀಗೇಕೆ ವಿಕಾರವಾಗಿರುವೆ? ನನ್ನನ್ನೇ ಪ್ರಶ್ನಿಸುತ್ತೀಯ? ಮೊದಲು ನೀನ್ ಯಾರೆಂದು ತಿಳಿಸು. ನಾವು ದಶರಥ ಪುತ್ರರು, ನಮ್ಮನ್ನು ರಾಮ ಲಕ್ಷ್ಮಣರೆಂದು ಕರೆಯುವರು. ನೀ ದಶರಥ ಪುತ್ರನೇ, ನೀ ರಾಮನೇ ಪ್ರಭು. ನಿಮಗಾಗಿ ಈ ಜೀವ ಬಹಳ ದಿನಗಳಿಂದ ಕಾಯುತ್ತಿತ್ತು. ಆ ಪುಣ್ಯ ನನಗಿಂದು ಲಭಿಸಿತೆ. ಮಾಡಲು ನೀನು ಕಾಯುತ್ತಿರುವೆಯಾ? ನಮ್ಮಿಂದ ನಿನಗೇನಾಗಬೇಕು? ಉಪಕಾರ ತಿಳಿಸು. ಶಾಪ ವಿಮೋಚನೆಯಾಗಬೇಕು ಪ್ರಭು. ನಿಮ್ಮಿಂದ ನಾನು ಪುನರ್ಜನ್ಮ ಪಡೆಯಬೇಕು. ಏನು? ನಮ್ಮಿಂದ ನಿಮಗೆ ಶಾಪ ವಿಮೋಚನೆಯೇ? ಯಾರು? ಏಕೆ ಈ ರೂಪ ಬಂತು? ನಿನ್ನ ವೃತ್ತಾಂತವೇನೆಂದು ತಿಳಿಸು. ನಾನು ಓರ್ವ ಗಂಧರ್ವ. ನನ್ನ ಹೆಸರು ವಿಶ್ವವಸು. ನನಗೆ ಧನು ಎಂಬ ಹೆಸರು ಸಹ ಇದೆ. ನಾನು ಸೂರ್ಯ ಚಂದ್ರರಾಗೆ ಕಾಂತಿಯುತವಾಗಿದ್ದೆ. ತಮಾಷೆಗಾಗಿ ಈ ಕಾಡಿನಲ್ಲಿ ರಾಕ್ಷಸ ವೇಷವನ್ನು ಧರಿಸಿ ದಾರಿಯೋಕವನ್ನು ಎದುರಿಸುತ್ತಾ ಇದ್ದೆ. ಒಂದು ದಿನ ಇದೇ ಮಾರ್ಗವಾಗಿ ಸ್ಥೂಲಶಿರ ಎಂಬ ಋಷಿ ಮುನಿಗಳು ಬಂದು ನನ್ನನ್ನು ನೋಡಿ ಭಯಗೊಂಡು ಕೋಪದಿಂದ ಶಾಪ ಕೊಟ್ಟರು ಪ್ರಭು. ಅಂದಿನಿಂದ ನಾನು ಇಲ್ಲೇ ಇದ್ದೇನೆ. ಶಾಪಕ್ಕೆ ಅವರು ಪರಿಹಾಸ ಸೂಚಿಸಲಿಲ್ಲವೇ? ಸೂಚಿಸಿದರು ಪ್ರಭು. ನಾನು ಮಾಡಿದ ತಪ್ಪಿಗಾಗಿಕೊಂಡೆ. ಆದರೆ ಅವರು ಕೊಟ್ಟ ಶಾಪವನ್ನು ಹಿಂದಕ್ಕೆ ಪಡೆಯಲಾರೆ. ಪರಿಹಾರ ಸೂಚಿಸುತ್ತೇನೆ ಕೇಳು ಅಂದರು. ಇದೇ ಮಾರ್ಗವಾಗಿ ರಾಮ ಲಕ್ಷ್ಮಣರು ಬರುವರು. ಆಗ ನಿನಗೆ ಶಾಪ ವಿಮೋಚನೆ ಆಗುತ್ತೆ ಎಂದು ವಿಮೋಚನಾ ವಿಧಾನ ತಿಳಿಸಿದರು ಪ್ರಭು.
ನಾವೀಗ ನಿಮ್ಮ ಶಾಪ ವಿಮೋಚನೆಗಾಗಿ ಏನು ಮಾಡಬೇಕು ಹೇಳಿ. ಮೊದಲು ನನ್ನ ಬಾಹುಗಳನ್ನು ಕತ್ತರಿಸಬೇಕು. ಆ ನಂತರ ನನಗೆ ಬೆಂಕಿ ಹಚ್ಚಿ ಭಸ್ಮ ಮಾಡಿದರೆ ನಾನು ನನ್ನ ಮೊದಲ ರೂಪಕ್ಕೆ ಬರುತ್ತೇನೆ. ಲಕ್ಷ್ಮಣ, ಈ ಬಾಹುಗಳನ್ನು ಕತ್ತರಿಸು. ಆಗಲೇ ಅಣ್ಣ. ಶ್ರೀರಾಮಚಂದ್ರರೇ, ನಾನು ಧನ್ಯ. ನಿಮ್ಮಿಂದ ನನಗೆ ಮಹಾದೋಪಕಾರವಾಯಿತು. ಅಣ್ಣ, ನಾವಿನ್ನು ಅತ್ತಿಗೆಯನ್ನು ಹುಡುಕುವ ಕಾರ್ಯ ಮುಂದುವರಿಸೋಣ, ನಡೆಯಿರಿ. ರಾಮ ಲಕ್ಷ್ಮಣರೇ, ಸ್ವಲ್ಪ ತಾಳಿ. ರಾವಣನು ಸೀತಾ ಮಾತೆಯನ್ನು ದಕ್ಷಿಣ ದಿಕ್ಕಿನತ್ತ ಕೊಂಡೊಯ್ದಿದ್ದಾನೆ. ಈಗ ನೀವು ಋಷ್ಯಮುಖ ಪರ್ವತದತ್ತ ಹೋಗಿ. ಅಲ್ಲಿ ಮತಂಗ ಋಷಿ ಆಶ್ರಮವಿದೆ. ಅಲ್ಲಿ ನಿಮಗಾಗಿ ಶಬರಿ ಎಂಬ ವೃದ್ಧೆ ಕಾಯುತ್ತಿದ್ದಾಳೆ. ಅವಳಿಗೆ ನಿಮ್ಮ ದರ್ಶನ ಭಾಗ್ಯವನ್ನಿತ್ತು ಅಲ್ಲಿಯೇ ಇರುವ ಸುಗ್ರೀವನ ಸಹಾಯ ಪಡೆಯಿರಿ. ನಿಮಗೆ ಜಯ ಪ್ರಾಪ್ತವಾಗುವುದು. ನಿಮಗೆ ನಾವು ಆಭಾರಿಯಾಗಿದ್ದೇವೆ ಮಹರ್ಷಿಗಳೇ. ನಾವಿನ್ನು ಹೋಗಿ ಬರುತ್ತೇವೆ. ಹೋಗಿ ಬನ್ನಿ, ನಿಮಗೆ ಮಂಗಳವಾಗಲಿ. ರಾಮ ಮತ್ತು ಲಕ್ಷ್ಮಣರು ಮತಂಗಾಶ್ರಮವನ್ನು ಹುಡುಕಿಕೊಂಡು ಹೊರಟಿದ್ದಾರೆ. ಅಲ್ಲಿ ಶಬರಿಯು ರಾಮನನ್ನೇ ನೆನೆಯುತ್ತಾ ರಾಮನಿಗೋಸ್ಕರ ಚಿಗುರೆಲೆ ತಳಿರು ಸಂಗ್ರಹಿಸಿ ತರುತ್ತಿದ್ದಾಳೆ. ಅಲ್ಲಿಯೇ ನಿಂತಿರುವೆ, ನೀನೆಂದಯ ತರುವೆ. ನೀ ಎಲ್ಲಿರುವೆ? ನಿನಗೋಸ್ಕರ ಈ ಜೀವ ಸೊರಗಿ ಹೋಗಿದೆ. ಓ ಕೌಸಲ್ಯ ಕುವರನೇ, ನೀ ಬಾರದೆ ನನಗೇನೂ ತೋರದು ಪ್ರಭು. ಪ್ರಭು ಶ್ರೀರಾಮಚಂದ್ರ, ನೀ ಎಲ್ಲಿರುವೆ? ರಘುರಾಮ, ರಾಮ. ದೊರೆವಳೆ ಸೀತೆ ಭೂಮಿ ಜಾತೆ ಆತ್ಮ ಕಾಮ ಕಲ್ಪಲತೆ. ದೊರೆವಳೆ ಸೀತೆ. ಹೇ ಗಿರಿವನವೇ, ಅವಳೆಲ್ಲಿದ್ದಾಳೆಂದು ಯಾರೂ ಅರಿಯಿರೆ. ಈ ಬೇಗೆ ನನ್ನನ್ನು ದಹಿಸುತ್ತಿದೆ. ಹಾ ತಾಳಿಕೋ ಸೂರ್ಯನೇ ತೇಜಗೆಡೆ, ತೇಜ ಕಡೆಯವರು ಯಾರು? ಧೈರ್ಯಕ್ಕೆ ಹೆಸರಾದ ನೀನು ಧೈರ್ಯ ಕಳೆದುಕೊಂಡರೆ ಹೇಗೆ ಅಣ್ಣ? ಹೇಗೆ ಧೈರ್ಯವಾಗಿರಲಿ ಲಕ್ಷ್ಮಣ? ಈ ಅವಳ ನೆನಪಿನ ಸೆಳೆತಕ್ಕೆ ನನ್ನ ಆತ್ಮ ಸಿಲುಕಿರುವಾಗ ದುಃಖವೇ ಅನಿವಾರ್ಯವಾಗಿದೆ. ಈಗೋ ನೋಡು, ತಪಸ್ವಿಗಳ ಬೀಡು. ಇದನ್ನು ನೋಡಿ ನೋಡಿ ಮತ್ತೆ ಅವಳ ನೆನಪೇ ಮರುಕಳಿಸುತ್ತಿದೆ. ಚಿತ್ರಕೂಟವೇ ಮನಸ್ಸಿಗೆ ಬರುತ್ತಿದೆ. ಅತ್ತಿಗೆಯ ಜೊತೆ ಆಳಿದ ಆ ಭಾವನೆ ತರುವುದು ಪಾಪಿ ನಾನು. ಅತ್ತಿಗೆಯನ್ನು ಒಬ್ಬಂಟಾಗಿ ಬಿಟ್ಟು ತಪ್ಪು ಮಾಡಿದ್ದೆ ಅಣ್ಣ. ಮುರುಗದರು ತಮ್ಮಯ್ಯ, ಆದುದಾಯಿತು. ಈ ರೀತಿ ನಮ್ಮನ್ನು ಆ ದೈವವೇ ಮರುಳು ಮಾಡಿತು. ಇರಲಿ, ನಾವೀಗ ಆ ಧನು ಮಹರ್ಷಿ ಹೇಳಿದ ದಾರಿಯಲ್ಲೇ ಬಂದಿರುವೆವು. ಇದೇ ಆ ಶ್ರಮಣಿಯ ಆಶ್ರಮವಿರಬೇಕು. ಇದು ಅದೋ ನೋಡು ಲಕ್ಷ್ಮಣ, ಯಾರ ವೃದ್ಧೆ ಇತ್ತಲೇ ಬರುವಂತೆ ಕಾಣುತ್ತಿದೆ. ಏನಿರಬಹುದು ಅವಳ ಅಪೇಕ್ಷೆ? ಮನೆಗೆ ಬಾ ಅಣ್ಣಯ್ಯ. ಯಾರೆಂಬುದನ್ನು ತಿಳಿಯುವ ಮುನ್ನೆ ಎದುರುಗೊಳ್ಳುವುದು ಉಚಿತವಲ್ಲ. ಹವಸವಿದಲ್ಲದೆ ಸವಿಯಾಗದೈ ಕಡು ಸವಿ ಹಂಗಳೇಗೆವೆಂ. ಮಧುಕರ ಗೀತದ ಮಧುರಿರುವಿ ಮಧುಪರ್ಕವನಾರಿವೆ. ರಾಮ ಬಾರದೆ ನನಗೇನು ತೋರದೆ, ರಾಮ ಬಾರದೆ. ಬಾರಾಮ ಬಾ ಎನ್ನ ಮನದ ರಾತ್ರಿಯ ಚಂದಿರನೆ, ತೆಗೆದುಕೋ ಹೂಗಳ ಹಣ್ಣು ಮಧುಪರ್ಕ ಎಲ್ಲವನ್ನೂ ತೆಗೆದುಕೋ. ಇನ್ನೂ ನನ್ನನ್ನು ಪರೀಕ್ಷಿಸುವೆಯಾ ಪ್ರಭು? ರಾಮ, ನೀ ಬಾರದೆ ನನಗೇನೂ ಸೇರದು. ರಾಮ, ನಮಗಾಗಿ ಎಷ್ಟು ಹಂಬಲಿಸುತ್ತಿದ್ದಾಳೆ ಈ ಜಟಿಲ ಕಬರಿ. ಈಕೆಗೆ ನಮ್ಮಿಂದ ಸ್ವಲ್ಪವೂ ಉಪಕಾರವಿಲ್ಲ. ಆದರೂ ನಮ್ಮನ್ನು ಈ ರೀತಿ ನೆನೆಯುತ್ತಿರಳು. ಇವಳ ಅನುರಾಗದಿಂದ ರಾಜುತ್ತಿರುವೆನು ಲಕ್ಷ್ಮಣ. ನಿನ್ನ ನೋಡದೆ ಇಂದು ಮರುಳಾದಯಿಸಿದ್ದೆ. ನಿನ್ನ ನೋಡಿದ ಬಳಿಕ ಇನ್ನೇನವಳೋ ಆಗುತ್ತೆ. ಹೌದು ಲಕ್ಷ್ಮಣ, ಹೌದು.
ರೂಪಕ್ಕೂ ಮಿಗಿಲಾತ್ಮ ಸುರಭಿಯದು ಎನ್ನ ಕಾಣುತ್ತಲೇ ಅವಳ ಬೆರಗು ತಿಳಿಯುವುದು. ಹೌದು ಅಗ್ರಜ, ಈ ಕಾಡಿನಲ್ಲಿ ನಿತ್ಯವೂ ಒಂದಲ್ಲ ಒಂದು ಆಶ್ಚರ್ಯ ನೋಡುತ್ತಿದ್ದೇವೆ, ಆದರೂ ನಮಗೆ ತೃಪ್ತಿಯಾಗಲಿಲ್ಲ. ಆ ಶಬರಿ ಆಶ್ರಮದಲ್ಲಿ ಇನ್ನೇನು ಆಶ್ಚರ್ಯ ಕಾದಿದೆಯೋ ಪರೀಕ್ಷಿಸಿ ನೋಡೋಣ. ನೋಡೋಣ, ನಡೆ ಮುಂದೆ ಲಕ್ಷ್ಮಣ. ಅಣ್ಣ, ಇನ್ನು ನೀನು ಮುಂದೆ, ನಾನಿರುವೆ ಹಿಂದೆ. ಶಬರಿ ನಿನಗೆ ಕಾಣಿಸಬೇಕು, ಬಳಿಕ ನಾನು. ರಾಮನಲ್ಲಿ ವೇದಿ ಇದೆ, ಅದರ ಸುತ್ತಲೂ ಆಶ್ರಮದ ಋಷಿಗಳು ಅಲಂಕರಿಸಿದ ಹೂಗಳು ಇನ್ನೂ ಬಾಡಿಲ್ಲ. ಇತ್ತ ಶಬರಿ ರಾಮನಿಗೋಸ್ಕರ ಸಂಗ್ರಹಿಸಿದ ಹೂ ಹಣ್ಣುಗಳು ಬಾಡಿ ಹೋಗಿ ಅದರ ಜಾಗದಲ್ಲಿ ಮತ್ತೆ ಹೊಸ ಹೂ ಹಣ್ಣುಗಳನ್ನು ಇಡುತ್ತಾ ಹಾಡುತ್ತಾ ಅವನ ಸ್ಪರ್ಶಕ್ಕೆ ತೆರೆದೆ ಬರಿ ಗಾಳಿ ಗಾಳಿರುವ ನಿನ್ನೆ ಚೆಂದಳಿರೆ ತುಂಬಿ ಬಂಬಲ ಹೊರಗಿಂಪಾದ ಕಂಪನಿ ತವನ ತುವನು ದೀಪಸದೆ ತೊರಗಿದಲರೆ ಅವನ ಪ್ರಾಣಾಹುತಿಗೆ ಬ್ರಹ್ಮೆ ಹಚ್ಚಿ ಹದ ಕೆಟ್ಟು ಉಳಿದಾಸರೆ ಆದೆ ಎಲೆ ವನ್ಯ ಫಲವೇ ಮರಳಿ ಹೊಸತರಿಂದಣಿ ಕೈವ ಛಲವೇ. ಎಂದು ಕಾಂಬೆನ ರಾಮನ ನೆಂದು ಕಾಂಬೆನ ಎಂದು ಕಾಂಬೆನ ರಾಮನ ನೆಂದು ಕಾಂಬೆನ ದಶರಥನ ಪುತ್ರನಂತೆ ಪೂರ ವೀರ ಗಂಭೀರ ಸದ್ಗುಣ ಸಾರನಂತೆ ಅಂಜಿಸು ಬರುವನಂತೆ ಆದೊಡನಂತೆ ಅಸುಳೆಯ ತಾಯಿ ದಾರಿಗರಿಗೆ ಬೀಳಲಿ ದೊರೆಯುವುದೇ? ಯಾರಕ್ಕ ನೀನು? ಹಿಂದೆಂದೂ ಈ ಬನದಲ್ಲಿ ನಾನು ನಿನ್ನನ್ನು ಕಂಡಿಯೇ ಇಲ್ಲ. ರಾಮನೆಂಬರು ನನ್ನ ಈತ ನನ್ನ ನುಜ ಸೌಮಿತ್ರಿ. ರಾಮಲಕ್ಷ್ಮಣರೇ ನೀವು? ರಾಮನೇ ನೀನು? ಹೌದು ತಾಯಿ, ಹೌದು. ಈ ರಾಮನೆಂಬರು ನನ್ನ ಈತ ನನ್ನ ನುಜ ಸೌಮಿತ್ರಿ. ಕಂಡಳು ಶಬರಿ ರಾಮ ಬಂದು ನಿಂತಿರುವುದ ಕಂಡ ಬೆರಗು ಕಳೆದ ಬಳಿಕ ಸನಿಯ ಕೈದಿ ಮೈಯ ಮುಟ್ಟಿ ಪರದಿ ಕೆಳೆದು ಕೈಯ ಕಣ್ಣಿ ಗೊತ್ತಿಕೊಂಡು ಹನಿಯ ಸುರಿಸಿ ಬನ್ನಿರೆಂದು ಗದ್ಗದಿಸುದ ಅಯ್ಯೋ ಏನೋ ಅಣಿತಿಲ್ಲ ನೆನ್ನೆಯಷ್ಟು ಚೆನ್ನವಿಲ್ಲ ಎನ್ನುತ್ತ ಬಲು ಅಂಬಲ ಅಂತೂ ತನ್ನ ಬಗೆಯ ಬಯಕೆಯಂತೆ ಹಬ್ಬ ಎಂದು ಹಿಗ್ಗಿ ಹಿಗ್ಗಿ ಇದು ರುಚಿ ಇದರಷ್ಟು ರುಚಿಯ ಹಣ್ಣೆ ಇಲ್ಲ ಜಗದೊಳೆಂದು ನಿಮಗೆ ಎಂದೇ ತಂದೆನೆಂದು ತಾನೇ ಅವರ ಕೈಯೊಳಿತ್ತು ಪೂಜೆಯಿಂದ ಸುಖಿ ಸುಮ್ಮನೆ ಸುಖಿ ನಾನು ನಾನಿಲ್ಲದ ನಾನಾಗಿಯೇನು ಆಸೆ ತೀರಿ ಹಾಯಾಗಿಯೇನು ಅಂಬಲ ನಳಿದಿಯೇ ತುಂಬಿರುವೆನು ನಾ ಸುಮ್ಮನೆಯೇ ಬಲು ಸುಖಿ ನಾನು. ಈ ದರ್ಶನ ಭಾಗ್ಯದಿಂದ ಸುಖಿಯಾದೆನು. ಹೊಳೆಕಡಲಿಗೆ ಸೇರುವಂತೆ ದೋಣಿ ದಡ ಸೇರುವಂತೆ ನಿಮ್ಮ ಹಾರೈಕೆಯಿಂದ ಸುಖಿಯಾದೆನು. ಇನ್ನು ನನಗೆ ಇಂದು ನಾಳೆಗಳಿಲ್ಲ. ನಿಮ್ಮಿಂದ ದೊರಕುವ ಮುಕ್ತಿಯೇ ನನಗೆ ಚಿರವಾಗಲಿದೆ ಪ್ರಭು. ನಿನ್ನಾದರದಳು ನಾವು ಸುಖಿಯಾದೆವು ತಾಯಿ. ನಿನ್ನ ಸಂಕಟದಲ್ಲಿ ಭಾಗಿಯಾದೆವು. ಈ ದಟ್ಟಾರಣ್ಯದಲ್ಲಿ ಈ ರೀತಿ ಆದರಾತಿಥ್ಯ ಕರುಣಿಸಿದ ನಿನಗೆ ನಾವು ಋಣಿಯಾಗಿದ್ದೇವೆ ತಾಯಿ.
ಸಂತಸ ಬಲು ಸಂತಸ ಬಲು ಸಂತಸವೆನಗೆ ನನ್ನಾಸೆಯ ಜಾಡ ಹಿಡಿದು ಬಂದಿರಯ್ಯ ಕೊನೆಗೆ ದಣಿದಿರಯ್ಯ ತಣಿದಿರ ಹಸಿವಿತೃಷೆಯನ್ನುಳಿದಿರ ಬಡವೆ ಒಬ್ಬಳೇ ನಗೈವೆ ನನಗೆ ಮರುಕ ತಳೆದಿರ ಸ್ವಲ್ಪವೂ ವ್ಯತ್ಯಾಸವಿಲ್ಲದೆ ನಮ್ಮ ಅಯೋಧ್ಯೆಯ ಅರಮನೆಗಿಂತಲೂ ಮಿಗಿಲಾದ ಆತಿಥ್ಯ ನೀಡಿದಿರಿ. ಕಾಡು ಎಂಬುದನ್ನೇ ಮರೆತು ನಾವು ನಮ್ಮ ಮನೆಯೆಂದೇ ತಿಳಿದೆವು, ನಿಮ್ಮನ್ನೇ ನಾವು ನಮ್ಮ ತಾಯಿಯೆಂದೇ ತಿಳಿದೆವು. ರೂಪಿನಂತೆ ಮಾತು ಕೂಡ ಎನಿತುಧಾರವಾಗಿದೆ ಪ್ರಭು. ಧನ್ಯ ನಾನು, ಸಿದ್ಧರ ವರವಿಂದು ನನಗೆ ಫಲಿಸಿತು. ಇನ್ನು ನನಗೆ ಇಂದು ನಾಳೆಗಳಿಲ್ಲ. ನಿಮ್ಮಿಂದ ದೊರಕುವ ಮುಕ್ತಿಯೇ ಸ್ಥಿರವಾಗಲಿದೆ ಪ್ರಭು. ಇಂಥ ಶಿಷ್ಯೆಯನ್ನು ಪಡೆದ ನಿಮ್ಮ ಗುರುಗಳು ಇನ್ನೆಷ್ಟು ಪುಣ್ಯವಂತರು. ಅವರ ಹೆಸರನ್ನು ಕೇಳಿಬಲ್ಲೆ. ಇಂಥ ಪ್ರೇಮ ಶುದ್ಧಿ. ನನ್ನನ್ನೇಕೆ ಹೊಗಳುತ್ತೀರಿ ಪ್ರಭು? ಎಲ್ಲ ನನ್ನ ಗುರುಗಳಾದ ಮತಂಗ ಮುನಿಗಳ ಕರುಣೆ. ನೀವು ಇಲ್ಲಿಗೆ ಬಂದು ಹಾರೈಸಿದ ನಿಮ್ಮ ಕರುಣೆ. ನೀವು ಇಲ್ಲಿಗೆ ಬಂದೇ ಬರುತ್ತೀರಿ, ನನಗೆ ದರ್ಶನವಿತ್ತು ಮುಕ್ತಿ ಕರುಣಿಸುತ್ತೀರಿ ಎಂದು ಗುರುಗಳು ಹೇಳಿದ ಮಾತು ಫಲಿಸಿತು ಪ್ರಭು. ಆಧರಿಸಿ ಬಳಿಕ ಈ ರೀತಿ ನುಡಿಯುವುದು ಸರಿಯೇ ತಾಯಿ? ಪುಣ್ಯ ಲೋಕ ದೊರೆಯಲೆಂದು ಈ ರೀತಿ ನುಡಿಯುವುದು ಸರಿಯೇ ತಾಯಿ? ಮರಣವಲ್ಲ ಪ್ರಭು, ಮುಕ್ತಿ ಮುಕ್ತಿ ಬೇಡುತ್ತಿದ್ದೇನೆ. ಇದೇ ನನಗೆ ದೊರಕಬೇಕಾದ ಪುಣ್ಯ. ಮನ ಒಪ್ಪಿದರು ಎದೆಯೊಪ್ಪದಲ್ಲ ತಾಯಿ. ನೀವು ಒಲಿದು ಒಪ್ಪಿ ಹರಸಿದರೆ ನನಗೆ ತಪ್ಪದೇ ಸ್ವರ್ಗ ಪ್ರಾಪ್ತವಾಗುವುದು ಪ್ರಭು. ನಿನ್ನ ಕೋರಿಕೆಗೆ ನಾನು ಬೆರಗಾಗಿರುವೆ. ನಿನ್ನ ಇಷ್ಟದಂತೆ ನಿನಗೆ ಸ್ವರ್ಗ ಪ್ರಾಪ್ತವಾಗಲಿ. ಅಸ್ತು ಅಸ್ತು. ನಮೋ ನಮೋ ನಿಮಗೆ ನಮೋ, ಬನಕ್ಕೆ ನಮೋ, ಮಲೆಗೆ ನಮೋ, ಎಲ್ಲರಿಗೆಲ್ಲಕ್ಕೂ ಶರಣು ಶರಣು ಶರಣು. ಎಂಥ ಪ್ರೀತಿ ಇವಳ ಮರೆಯುವುದೇ ಈ ಜಗ. ನಮ್ಮನ್ನು ಪರೀಕ್ಷಿಸದೆ ಮಗುನೆಂತೆಳಿದಳೋಣ. ನಮ್ಮನ್ನು ಕಂಡ ತಕ್ಷಣ ತನ್ನನ್ನೇ ತಾನು ಮರೆತು ನಲಿದಳು. ಬೆಳಕಿಗೊಲಿದವರ್ ಉರಿವ ಬತ್ತಿಯ ಕರುಕ ಕಾಣರು ಲಕ್ಷ್ಮಣ. ಆ ರಾಕ್ಷಸ ರಾವಣನ ಬಳಿ ಅತ್ತಿಗೆ ನಮಗಾಗಿ ಕಾಯುತ್ತಿರಬಹುದು ಅಣ್ಣ. ಇರಬಹುದು ಇರಬಹುದು. ಅವ ಸೀತೆ ಎಲ್ಲಿರುವೆ, ಎಂತಿರುವೆ? ನಿನ್ನನ್ನು ನಾನು ಜೀವದೊಂದಿಗೆ ಕಾಂಬೇನೆ. ಭೂಮಿ ತಾಯಿಯ ಮಗಳು ಎಲ್ಲಿರಲಿ ಅದೇ ತವರೆಂದು ಕಾಪಾಡುತ್ತಾಳೆ. ಚಿಂತಿಸಬೇಡ ಅಣ್ಣ. ಹೌದು ಲಕ್ಷ್ಮಣ, ಹೌದು. ಆ ಶಬರಿ ಪಂಚಭೂತಗಳಲ್ಲಿ ಬೆರೆತು ಸೀತೆಗೆ ರಕ್ಷಣೆ ನೀಡಲಿ.